ಪ್ರಧಾನಿ ನರೇಂದ್ರ ಮೋದಿ ಬಂದು ಹೋದ ಬಳಿಕ ರಾಜ್ಯ ಬಿಜೆಪಿಯ ಹವಾಮಾನವೇ ಬದಲಾದಂತೆ ಕಾಣ್ತಾ ಇದೆ. ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ, ಪಕ್ಷದ ಮುಖಂಡರ ಅಸಮಾಧಾನ ಶಮನ, ಗ್ರಾಮ್ ಚಲೋ ಅಭಿಯಾನ, ರಾಷ್ಟ್ರ ರಾಜ್ಯ ನಾಯಕರ ಹಲವು ಸುತ್ತಿನ ಪ್ರಚಾರದ ನಂತರ ಬಿಜೆಪಿ ರಿಪೋರ್ಟ್ ಕಾರ್ಡ್ ಇದೀಗ ಕೇಸರಿ ಪಡೆಗೆ ಉತ್ಸಾಹ ತುಂಬಿದೆಯಂತೆ. ಬಿರು ಬಿಸಿಲಲ್ಲೂ ಮೋದಿ ಒನ್ ಮ್ಯಾನ್ ಶೋ ರಾಜಕೀಯ ಲೆಕ್ಕಾಚಾರವನ್ನೇ ಅಲುಗಾಡಿಸಿದೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿವೆ ಎಂಬುದು ಕಾಂಗ್ರೆಸ್ನ ಆಶಾಭಾವನೆ. ನಮಗೆ ಲಾಭ ಆಗೇ ಆಗುತ್ತೆ ಅಂತೇಳಿ. ಆದರೆ ರಾಜ್ಯದ ಜನ ರಾಜ್ಯಕ್ಕೆ ಓಕೆ ಗ್ಯಾರಂಟಿ ಇರಲಿ, ದೇಶಕ್ಕೆ ಮೋದಿ ಬರಲಿ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಬಿ ಜೆ ಪಿಯ ಆಶಯ. ಸೊ ಹಾಗಾಗಿ ಹೆಚ್ಚೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನುವಂಥ ಆಶಾಭಾವನೆ. ನರೇಂದ್ರ ಮೋದಿ ಅವರು ಪದೇ ಪದೇ ಬಂದಿದ್ದಾರೆ. ಸೊ ಹಾಗಾಗಿ ಲಾಭ ಆಗತ್ತೆ ಅನ್ನುವಂಥದ್ದು. ಏನು ಲಾಭ ಬನ್ನಿ ನಿಮಗೆ ಹೇಳ್ತಾ ಹೋಗ್ತೀನಿ. ಏನು ಲೆಕ್ಕಾಚಾರ ಇದೆ ಬಿ ಜೆ ಪಿಯಲ್ಲಿ? ಬಿ ಜೆ ಪಿಯ ಲೆಕ್ಕಾಚಾರ ನಂಬರ್ 1, ಜನತಾದಳಕ್ಕೆ 3 ಸ್ಥಾನಗಳನ್ನು ಬಿಟ್ಟುಕೊಟ್ಟಿದೆ. ಮಂಡ್ಯ, ಹಾಸನ ಮತ್ತು ಕೋಲಾರ. ಈ 3 ಸ್ಥಾನಗಳನ್ನು ಜನತಾದಳ ಗೆಲ್ಲಬಹುದು. 3 ಸ್ಥಾನದಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿ JDS ಇದೆ. ಯಾಕಂದರೆ ಅದು ಒಂದು ಕಡೆ ಹೆಚ್ಚೆಚ್ಚು ಒಕ್ಕಲಿಗರನ್ನು ಹೊಂದಿರುವಂಥ ಜಾಗ. ಯಾವುದು? ಮಂಡ್ಯ. ನಂಬರ್ 1 ಮಂಡ್ಯ 3 ಕೊಟ್ಟಿರೋದು. HDK ಪ್ರಭಾವ ಅಲ್ಲಿ ವರ್ಕೌಟ್ ಆಗುತ್ತೆ. ಅಲ್ಲಿ ದೇವೇಗೌಡರ ಓಟಿದೆ, ಅಲ್ಲಿ ಒಕ್ಕಲಿಗ ಓಟಿದೆ, ಅಲ್ಲಿ JDS ಓಟಿದೆ, ಅಲ್ಲಿ ಕುಮಾರಸ್ವಾಮಿ ಅವರ ಪ್ರಭಾವ ಇದೆ. ಜೊತೆಗೆ BJP ಬಲದ ಲಾಭ. BJP ಕೂಡ ಒಂದು 1.5 ಲಕ್ಷ 2 ಲಕ್ಷ ಓಟುಗಳನ್ನು ಇತ್ತೀಚೆಗೆ ಅಲ್ಲಿ ಗಳಿಸಿಕೊಂಡಿದೆ. ಸೊ ಹಾಗಾಗಿ ಅದೆರಡೂ ಸೇರಿದರೆ ಲಾಭ ಆಗುತ್ತೆ ಅಂತ ಲೆಕ್ಕಾಚಾರ. ಕೋಲಾರದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ. ಆದರೆ ಮುನಿಯಪ್ಪ ಅವರನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕಡೆಗಣಿಸಲಾಗಿದೆ. ಸ್ಟಾರ್ ಪ್ರಚಾರಕ ಪಟ್ಟಿಯಲ್ಲಿ ಅವರಿಲ್ಲ. ಅವರ ಅಳಿಯನಿಗೆ ಟಿಕೆಟ್ ಕೊಟ್ಟಿಲ್ಲ. ಆಮೇಲೆ ಅವರು ಈಗಲೂ ಕೋಪದಲ್ಲಿದ್ದಾರೆ. ರಮೇಶ್ ಕುಮಾರ್ ಈ ಹಿಂದೆ ನಮ್ಮನ್ನು ಸೋಲಿಸಿದ್ದಾರೆ ಅಂಥೇಳಿ. ಗೌತಮ್ ಅವರನ್ನು ಹೊರಗಿನಿಂದ, ಅಂದರೆ ಅಲ್ಲೇ ಅವರೇ ಆಗಿದ್ರು ಕೂಡ ಈಗ ಬೆಂಗಳೂರಿನಲ್ಲಿರೋ ಅವರನ್ನು ತಂದು ಅಲ್ಲಿ ಕಣಕ್ಕಿಳಿಸಲಾಗಿದೆ. ಹಾಗಾಗಿ ಮುನಿಯಪ್ಪ ಒಳ ಹೊಡೆತ ಕೊಡ್ತಾರೆ. ಅದರ ಲಾಭ ಮಲ್ಲೇಶ್ ಬಾಬುಗೆ ಆಗಲಿದೆ. ಹಾಗಾಗಿ ಕೋಲಾರದಲ್ಲಿ ಗೆಲ್ಲಬಹುದು ಅಂತ ಒಂದು ವಿಶ್ವಾಸ. ಮತ್ತೊಂದು ಕಡೆ ಹಾಸನದಲ್ಲಿ ಆಲ್ರೆಡಿ JDS ಭಾಳ ಬಲವಾಗಿದೆ. ಅಲ್ಲಿ BJP ಕೂಡ ಬಲವಾಗಿದೆ. ಅಲ್ಲಿ ಎಷ್ಟೇ ಪ್ರೀತಮ್ ಗೌಡ ಕಿರಿಕಿರಿ ಆದರೂ ಕೂಡ ಗೆಲ್ಲಬಹುದು ಅನ್ನುವಂಥ ವಿಶ್ವಾಸ BJPಗಿದೆ. ಸೊ ಹಾಗಾಗಿ ಅಲ್ಲಿ JDS ಗೆಲ್ಲತ್ತಂತೆ. ಇನ್ನು 3 JDS ಗೆದ್ದರೆ BJP ಎಲ್ಲೆಲ್ಲಿ ಗೆಲ್ಲಬಹುದು, ಏನೇನು ಲಾಭ, ಇದು ರಿಪೋರ್ಟ್ ಹೋಗಿದೆ. ಎಲ್ಲಿಗೆ? ಹೈಕಮಾಂಡ್. ಯಾವ ಕಾರಣಕ್ಕಾಗಿ BJP ಲಾಭ ಆಗ್ಬೋದು? ಯಾಕೆಂದರೆ ನೋಡಿ, ಇವತ್ತು ಕೆಲವು ಡೇಂಜರ್ ವಿಚಾರಗಳನ್ನು ಹೇಳಿದರು. ಆಮೇಲೆ ಪದೇ BJP ನಾಯಕರು ಬಂದಾಗ ಇಲ್ಲಿರುವಂಥ ಬಾಂಬ್ ಸ್ಫೋಟದ ಬಗ್ಗೆ, ಇಲ್ಲಿರುವಂಥ ಬೇರೆ ಬೇರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಹೆಚ್ಚುತ್ತಿರೋ ಅಪರಾಧ ಪ್ರಕರಣ, ಗ್ಯಾರಂಟಿ ವೈಫಲ್ಯ ಆಗಿದೆ ಅಂಥೇಳಿ ದೋಸ್ತಿಗಳು ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ, ಅಪರಾಧ ಪ್ರಕರಣ ಜಾಸ್ತಿ ಆಗಿದೆ, ದೋಸ್ತಿ ವೈಫಲ್ಯ ಆಗಿದೆ. ಗ್ಯಾರಂಟಿಗೆ ಸ್ತ್ರೀಯರ ಬಲ ಇದೆ, ಆದರೆ ಪುರುಷರು ಓಟು ಹಾಕಲ್ಲ ಅನ್ನೋದು BJP ನಂಬಿಕೆ. ಜನರಿಗೆ ವಸ್ತುಸ್ಥಿತಿ ತಿಳಿಸ್ತಾ ಇದೆಯಂತೆ BJP ಮತ್ತು JDS. ಗ್ಯಾರಂಟಿಗೆ ಹಣ, ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದೆ, ಕೆಲಸ ಆಗ್ತಾ ಇಲ್ಲ ಅಂತೇಳಿ ಮನವರಿಕೆ ಮಾಡಿಕೊಡ್ತಾ ಇದೆಯಂತೆ. ಕಂದಾಯ, ಸ್ಟ್ಯಾಂಪ್ ಶುಲ್ಕ ಹೆಚ್ಚಿಸಿದೆ ಕಾಂಗ್ರೆಸ್. ಮದ್ಯದ ಬೆಲೆ ಏರಿಸಿ ಕಿಸಾನ್ ಸಮ್ಮಾನ್ ನಿಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಕುಡಿಯುವ ನೀರು ಸಮಸ್ಯೆ ಹೆಚ್ಚಳವಾಗಿದೆ. ಅದಂತೂ ಹೌದು, ನೀರು ಕೊಡೋದಕ್ಕೆ ಭಾಳ ಶ್ರಮಪಟ್ಟರು. ಮೇವಿನ ಸಮಸ್ಯೆಗೆ ಸಿಗದ ಪರಿಹಾರ, ಬೆಳೆ ಪರಿಹಾರ ಸಿಗದಿದ್ದಕ್ಕೆ ರೈತರು ಕೋಪಗೊಂಡಿದ್ದಾರೆ. ಉತ್ತರ ಕರ್ನಾಟಕದಿಂದ ವಲಸೆ ಬರ್ತಾ ಇದ್ದಾರೆ. ಬಿಸಿಲ ತಾಪ ಜಾಸ್ತಿ ಆಗಿದೆ. ಸೊ ಇದೆಲ್ಲವೂ ಕೂಡ BJPಗೆ ಲಾಭ ಆಗುತ್ತೆ ಅಂತೇಳಿ BJPಯ ನಂಬಿಕೆ. BJPಯ ಆಂತರಿಕ ವರದಿ ಏನು ಹೇಳುತ್ತೆ ಅಂತಂದರೆ, ದೆಹಲಿ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಸೇರಿದೆ. ಆ ರಿಪೋರ್ಟ್ನಲ್ಲಿ 25ರ ಪೈಕಿ ಕಳೆದ ಬಾರಿ ಬರೋಬ್ಬರಿ 14 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. 25ರಲ್ಲಿ 14 ಕ್ಷೇತ್ರದಲ್ಲಿ ಮುನ್ನಡೆ ಇದೆ. ಬೀದರ್, ಕೊಪ್ಪಳ, ಚಿಕ್ಕಬಳ್ಳಾಪುರದಲ್ಲಿ ಅಲ್ಪ ಮುನ್ನಡೆ ಇದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕೋಡಿ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಕಲಬುರಗಿಯಲ್ಲಿ ನೇರ ಹಣಾಹಣಿ ಇದೆ. ಚಾಮರಾಜನಗರ, ಚಿತ್ರದುರ್ಗ ಕ್ಷೇತ್ರಗಳಲ್ಲಿ ಭಾರಿ ಟಫ್ ಇದೆ ಅನ್ನುವಂಥ ಮಾಹಿತಿಗಳಿದೆ. 14ರಲ್ಲಿ ಬಿಂದಾಸಾಗಿ ಗೆಲ್ತೀವಿ. 14ರಲ್ಲಿ ಅದಾದ ನಂತರ ನೋಡಿ, ಬೀದರ್, ಕೊಪ್ಪಳ, ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ಅಲ್ಪ ಮುನ್ನಡೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕೋಡಿ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಕಲಬುರಗಿಯಲ್ಲಿ ನೇರ ಹಣೆ. ಚಾಮರಾಜನಗರ, ಚಿತ್ರದುರ್ಗ ಕ್ಷೇತ್ರದಲ್ಲಿ ಭಾರಿ ಟಫ್ ಇದೆ. 2 ಟಫ್ ಇದೆ. ಉಳಿದ ಕಡೆ ಮ್ಯಾನೇಜ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ. ಇನ್ನು ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುವೂ ಅಲ್ಲ. 2019ರಲ್ಲಿ ಪರಸ್ಪರ ಟೀಕಿಸಿದ್ದ ಮೋದಿ ದೇವೇಗೌಡರು ಈಗ ಜೊತೆಯಾಗಿಯೇ ಓಟ್ ಕೇಳ್ತಾ ಇದ್ದಾರೆ, ನೀವು ನೋಡಿದಿರಿ. ಅದೇ ರೀತಿ 2019ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸೋಲಿಗೆ ಕಾರಣವಾಗಿದ್ದ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದ ಘಟಾನುಘಟಿ ನಾಯಕರು BJP ಸೇರಿದ್ರು. ಇದೀಗ ಅವರೆಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಸೇರಿದ್ದಾರೆ.
ತಮ್ಮ ಸ್ವಾರ್ಥ, ರಾಜಕೀಯ ಲಾಭ, ಅನುಕೂಲ ಪ್ರತಿಷ್ಠೆಗಾಗಿ BJP ಸೇರಿದ್ರು. ಈಗ ಅದೇ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ಗೆ ಮರಳಿದ್ದಾರೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಜಯ ಸುಲಭವಾದೀತು ಅನ್ನೋಂಥ ಲೆಕ್ಕಾಚಾರ. ಸೊ ಯಾರೆಲ್ಲ ವಾಪಸ್ ಬಂದಿದ್ದಾರೆ ನೋಡೋಣ ಬನ್ನಿ. ನೋಡಿ, ಖರ್ಗೆ ಅವರ ಕ್ಷೇತ್ರ ಅನೇಕರು, ಬಾಬುರಾವ್ ಚಿಂಚನ್ಸೂರ್ ನೀವು ಕೇಳಿದ್ದೀರಿ, ಮಾಲಿಕಯ್ಯ ಗುತ್ತೇದಾರ್ ಕೇಳಿದ್ದೀರಿ, ಡಾಕ್ಟರ್ ಮಲಕ್ ರೆಡ್ಡಿ ಕೇಳಿದ್ದೀರಿ, ರೇವನಾಯಕ್ ಬೆಳಮಗಿ ಕೇಳಿದ್ದೀರಿ. ಇವರೆಲ್ಲ ಕಾಂಗ್ರೆಸ್ BJP ಹಿಂಗೆಲ್ಲ ಆಗಿದೆ. ಮೊದಲಿಗೆ ರೇವನಾಯಕ್ ಬೆಳಮಗಿ 1994ರಿಂದ 2008ರವರೆಗೆ 4 ಬಾರಿ BJPಯಿಂದ ಶಾಸಕರಾಗಿರ್ತಾರೆ. 2009ರಲ್ಲಿ ಇವರಿಬ್ಬರು ಸ್ಪರ್ಧೆ, ಖರ್ಗೆ ಎದುರು 13,000 ಮತಗಳ ಅಂತರದಿಂದ ಸೋಲೊಪ್ಕೊಳ್ತಾರೆ ರೇವನಾಯಕ್ ಬೆಳಮಗಿ. ಒಳ್ಳೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇವರು, ಪೈಲ್ವಾನ್. 2014 ಕಲಬುರಗಿಯಲ್ಲಿ ಖರ್ಗೆ ವಿರುದ್ಧ ಸೋತಿದ್ರು ರೇವನಾಯಕ್ ಬೆಳಮಗಿ. 2018ರಲ್ಲಿ BJP ಇವರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಕೊನೆಗಳಿಗೆಯಲ್ಲಿ JDSಗೆ ಹೋಗ್ತಾರೆ. 2019ರಲ್ಲಿ ಖರ್ಗೆ ವಿರುದ್ಧ ಕೆಲಸ ಮಾಡಿದ್ರು ಬೆಳಮಗಿ, ಅಂದರೆ ಕಳೆದ ಬಾರಿ ಸೋಲೋದಕ್ಕೆ ಮುಖ್ಯ ಕಾರಣವಾಗಿರ್ತಾರೆ. 2022ರಲ್ಲಿ ಅವೆಲ್ಲವನ್ನು ಮರೆತು ಕಾಂಗ್ರೆಸ್ ಸೇರ್ತಾರೆ ರೇವನಾಯಕ್ ಬೆಳಮಗಿ. ಸೊ ಹಾಗಾಗಿ ಇದೀಗ ರೇವನಾಯಕ್ ಬೆಳಮಗಿ 4 ಬಾರಿಯ ಶಾಸಕ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅದು ಲಾಭ ಆಗ್ಬೋದು. ಬಾಬುರಾವ್ ಚಿಂಚನ್ಸೂರ್ ಈಗಲ್ಲ, SM ಕೃಷ್ಣ ಕಾಲಾವಧಿಯಿಂದ ಬಾಬುರಾವ್ ಚಿಂಚನ್ಸೂರ್ ಅವರ ಕೂಲಿಂಗ್ ಗ್ಲಾಸು ನೀವೆಲ್ಲ ನೋಡಿದ್ದೀರಿ. ಕೋಲಿ ಸಮಾಜದ ದೊಡ್ಡ ನಾಯಕ, ಒಳ್ಳೆ ವೋಟ್ ಬ್ಯಾಂಕ್ ಇದೆ. ಆಮೇಲೆ ಕಾಂಗ್ರೆಸ್ ಕಟ್ಟಾಳು ಒಂದು ಕಾಲದಲ್ಲಿ. ಆಮೇಲೆ ಬೇರೆ ಬೇರೆ ಕಾರಣಗಳಿಗಾಗಿ ಹೇಳ್ತಾರೆ, ಇವರ ಮಗನ ಕಾರಣಗಳಿಗಾಗಿ ಬಿಟ್ಟು ಹೋದ್ರು ಅಂತೇಳಿ. ಆ ಸಂದರ್ಭದಲ್ಲಿ ಖರ್ಗೆಗೆ ವಾಚಾಮಗೋಚರ ಬೈದಿದ್ದರು ಚಿಂಚನ್ಸೂರ್. 2023ರಲ್ಲಿ ಇವರಿಗೆ ಟಿಕೆಟ್ ಕೊಡಲಿಲ್ಲ BJP. ಇದೀಗ ಕಾಂಗ್ರೆಸ್ ಸೇರ್ತಾರೆ, ಗುರುಮಿಟ್ಕಲ್ನಲ್ಲಿ ಸ್ಪರ್ಧೆ ಮಾಡ್ತಾರೆ, ಸೋತೋಗ್ತಾರೆ ಬಾಬುರಾವ್ ಚಿಂಚನ್ಸೂರ್. ಈಗ ಅವರು ವಾಪಸ್ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಾರೆ. ಇತ್ತೀಚೆಗೆ ಇನ್ನೊಂದು ಜಾಯ್ನ್ ಮಾಲಿಕಯ್ಯ ಗುತ್ತೇದಾರ್ ಒಂದು ಕಾಲದ ಇದೇ ಖರ್ಗೆ ಅವರ ಆಪ್ತರು. ಆ ನಂತರ BJPಗೆ ಹೋಗ್ತಾರೆ. ಖರ್ಗೆ ವಿರುದ್ಧ ಟೀಕಿಸಿದವರಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅಗ್ರಗಣ್ಯರು ಬಿಂದಾಸಾಗಿ ಮಾತಾಡ್ತಾ ಇರ್ತಾರೆ. 2019ರಲ್ಲಿ ಖರ್ಗೆ ಸೋಲಿಗೆ ಮಾಲಿಕಯ್ಯ ಗುತ್ತೇದಾರ್ ಅವರು ಕೂಡ ಕಾರಣ, ಅವರನ್ನು ಉಪಯೋಗಿಸ್ಕೊಳ್ತಾ BJP. ಆದರೂ BJP ತೊರೆದು ಮರಳಿ ಕಾಂಗ್ರೆಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್. ಈ ಎಲ್ಲ ನಾಯಕರು, ಡಾಕ್ಟರ್ ಮಲಕ್ ರೆಡ್ಡಿ ಇವರೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ದವರು, ಕೆಲಸ ಮಾಡಿದಂಥವ್ರು, ಮಂತ್ರಿಗಳಾದಂಥವ್ರು, ಅವರೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಹೋಗ್ತಾರೆ. ಒಂದು ಏನಂತಂದರೆ ಮಲ್ಲಿಕಾರ್ಜುನ ಖರ್ಗೆ ನಂತರ ಅವರ ಮಗ ಕೆಲವರನ್ನು ದೂರ ಮಾಡ್ದ ಅಂತ ಒಂದು ಆರೋಪ ಕೂಡ ಇದೆ. ಈಗ ಅವರೆಲ್ಲ ವಾಪಸ್ ಬಂದಿರೋ, ಹಾಗಾಗಿ ಲಾಭ ಆಗಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ. ಮಲ್ಲಿಕಾರ್ಜುನ ಖರ್ಗೆ ಈ ಬಾರಿ ಸ್ಪರ್ಧೆ ಮಾಡಿಲ್ಲ. ಈ ನೋಡಿ ಕೆಲವು ಹೇಳಿಕೆಗಳು. ನರೇಂದ್ರ ಮೋದಿ ಶನಿ ಅಂತ ಹೇಳಿದ್ದಾರೆ ಒಬ್ಬರು ನಾಯಕರು. ಈ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಎಲೆಕ್ಷನ್ ಬಂದರೆ ಸಾಕು ಪ್ರಧಾನಿ ಮೋದಿ ಅವರನ್ನು ಟೀಕಿಸಿ BJPಗೆ ಲಾಭ ಮಾಡಿಕೊಡ್ತಾರೆ. ನಾವು ಕೂಡ ಅನೇಕ ಕಡೆ ಹೋದ್ವಿ. ನೀವು BJPಯನ್ನು ಲೈಕ್ ಮಾಡಿದವರು ಇದ್ದಾರೆ, ತುಂಬ ಜನ ಇದ್ದಾರೆ BJP ಅವರೇ. ಆದರೆ ಮೋದಿಯನ್ನು ಲೈಕ್ ಮಾಡಿದವರು ಭಾಳ ಕಡಿಮೆ. ಒಂದೊಂದು ಕಾಲಾವಧಿಯಲ್ಲಿ ಒಬ್ಬೊಬ್ಬರು ನಾಯಕರ ಪ್ರಭಾವಗಳು ಆ ಥರ ಇರುತ್ತೆ. ನಾವು ನೋಡಿದ್ವಿ ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಅವರನ್ನು, ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಇಷ್ಟಪಡೋರು. ಈಗ ಬಹಳ ಮುಖ್ಯವಾಗಿ ನರೇಂದ್ರ ಮೋದಿ ಅವರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಕೆಟ್ಟ ಕಾರಣಕ್ಕೆ ಇದೀಗ ಸುದ್ದಿಯಲ್ಲಿದ್ದಾರೆ. ಮೋದಿ ಈ ದೇಶಕ್ಕೆ ಹಿಡಿದಿರುವ ಶನಿ ಅಂತೆ, ಜೂನ್ 4ಕ್ಕೆ ಈ ದೇಶಕ್ಕೆ ಹಿಡಿದಿರುವ ಶನಿ ಬಿಟ್ಟು ಹೋಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಅವರು ಹೇಳಿದ್ದಾರೆ. ಆದರೆ ರಮೇಶ್ ಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಅವರ ಯೋಗ್ಯತೆ ಕ್ಷೇತ್ರದ ಜನರಿಗೆ ಗೊತ್ತಿರೋದ್ರಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರನ್ನು ಸೋಲಿಸಿದ್ದಾರೆ, ಹಾಗಾಗಿ ಸೋತಿದ್ದಾರೆ ಅಂತೇಳಿ ಕಾಲೆಳೆದಿದ್ದಾರೆ. ಇಬ್ಬರು ನಾಯಕರು ಏನು ಹೇಳ್ಕೊಂಡಿದ್ದಾರೆ, ಮೊದಲಿಗೆ ರಮೇಶ್ ಕುಮಾರ್ ಏನು ಹೇಳಿದರು, ಅವರಿಗೆ ಪ್ರತ್ಯುತ್ತರವಾಗಿ ವಿಜಯೇಂದ್ರ ಏನು ಹೇಳಿದರು, ಬನ್ನಿ ಕೇಳಿಸ್ಕೊಳ್ಳಿ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು. ಎಲ್ಲಪ್ಪ ಇಂದಿರಾ ಗಾಂಧಿ? ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಂಗಸರು ಜೋರಮ್ಮ ಎಮ್ಮ ಬಲೆ ಇಂದಿರಾ ಗಾಂಧಿ ಅಂತ. ರಮೇಶ್ ಕುಮಾರ್ ಅವರ ಈ ಹೇಳಿಕೆ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನ ಮಾಡ್ತೇವೆ. ರಮೇಶ್ ಕುಮಾರ್ ಅವರು ಮಾಜಿ ಸ್ಪೀಕರ್ ಏನಿದ್ದಾರೆ
ಅವರ ಯೋಗ್ಯತೆ ಏನು ಅಂತಕ್ಕಂಥದ್ದು ಅವರ ಕ್ಷೇತ್ರದ ಮತದಾರರಿಗೆ ಗೊತ್ತಿದೆ. ಹಾಗಾಗಿನೇ ಕಳೆದ ಚುನಾವಣೆಯಲ್ಲಿ ಅವರು ಸೋಲ್ಸಿರ್ತಕ್ಕಂಥದ್ದು. ಇವತ್ತು ಆಚಾರವಿಲ್ಲದ ನಾಲಿಗೆ, ಇವತ್ತು ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನು ತೋರಿಸ್ತದೆ. ಅವರ ನಾಲಿಗೆ ಅವರ ಸಂಸ್ಕೃತಿಯನ್ನು ತೋರಿಸ್ತದೆ. ಒಬ್ಬ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು 6.5 ಕೋಟಿ ಜನರಿಗೆ ಮುಖ್ಯಮಂತ್ರಿಗಳು ಅನ್ನೋದನ್ನ ಕೂಡ ಮರೆತು ಈ ದೇಶದ ಕಾಂಗ್ರೆಸ್ ನಾಯಕರು ಮೋದಿಯವರನ್ನು ಸಾಕಷ್ಟು ಬಾರಿ ಟೀಕೆ ಮಾಡಿದ್ದಾರೆ. ಆರಂಭದಲ್ಲೇ ಶುರುವಾಗಿತ್ತು. ಒಬ್ಬ ಛಾಯೆ ಮಾರುವವರು ಮಣಿಶಂಕರಯ್ಯವರು ಛಾಯೆ ಬೇಚಿನ ಬಾಲೆ, ಅದು ಛಾಯೆ ಪೆ ಚರ್ಚೆಗೆ ಕಾರಣವಾಯಿತು. ಯಾವಾಗ ಗೋದ್ರಾ ಹತ್ಯಾಕಾಂಡವಾಯಿತು ಆವಾಗ ಸಾವಿನ ಮರ್ಚೆಂಟ್ ದಲ್ಲಾಳಿ ಅಂತ ಸೋನಿಯಾ ಗಾಂಧಿ ಕೂಡ ಟೀಕೆಯನ್ನು ಮಾಡಿದರು. ಆನಂತರ ಬೇರೆ ಬೇರೆ ನಾಯಕರು ಯಾವೆಲ್ಲ ಟೀಕೆಗಳನ್ನು ಮಾಡ್ತಾ ಬಂದಿದ್ದಾರೆ ನರೇಂದ್ರ ಮೋದಿಯವರನ್ನು ಅನ್ನೋಂತಂದರೆ, ಸಿದ್ದರಾಮಯ್ಯನವರು ಒಂದು ಟೀಕೆ ಮಾಡ್ತಾರೆ, ಸಾಮೂಹಿಕ ಕೊಲೆಗಾರ, ಮೋದಿ ಸಾಮೂಹಿಕ ಕೊಲೆಗಾರ. ಸಲ್ಮಾನ್ ಖುರ್ಷಿದ್ ಅನ್ನುವಂಥ ಇನ್ನೋರ್ವ ಕಾಂಗ್ರೆಸ್ ನಾಯಕ ಮೋದಿಯವರ ನಪುಂಸಕ ಅಂತ ಹೇಳಿ ಭಾಳ ಕೆಳಮಟ್ಟದ ಟೀಕೆಯನ್ನು ಮಾಡ್ತಾರೆ. ಇನ್ನು ಪಿ ಚಿದಂಬರಂ, ಆರ್ಥಿಕ ಮಂತ್ರಿಯಾಗಿ ಕೆಲಸ ಮಾಡಿದಂಥ ತಮಿಳುನಾಡಿನ ಪಿ ಚಿದಂಬರಂ ಮೋದಿಯವರನ್ನು ದೊಡ್ಡ ಸುಳ್ಳುಗಾರ ಅಂತೇಳಿ ಟೀಕೆ ಮಾಡಿರ್ತಾರೆ. ಇನ್ನು NCP ಪಕ್ಷದ ನಾಯಕರಾಗಿರುವ ಶರದ್ ಪವಾರ್ ಮೋದಿ ಓರ್ವ ಹಿಟ್ಲರ್ ಅಂತ ಟೀಕೆ ಮಾಡಿರ್ತಾರೆ. ಇನ್ನು ಮಲ್ಲಿಕಾರ್ಜುನ ಖರ್ಗೆ, AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರನ್ನು 100 ತಲೆಯ ರಾವಣ ಅಂತೇಳಿ ಟೀಕೆ ಮಾಡಿದರು. ಇನ್ನು ಜಯರಾಮ್ ರಮೇಶ್, ಕಾಂಗ್ರೆಸ್ನ ಜಯರಾಮ್ ರಮೇಶ್ ಮೋದಿಯವರನ್ನು ಭಸ್ಮಾಸುರ ಅಂತೇಳಿ ಟೀಕೆ ಮಾಡಿದರು. ದಿಗ್ವಿಜಯ್ ಸಿಂಗ್ ಕೂಡ ಮೋದಿಯವರನ್ನು ರಾವಣ ಅಂತೇಳಿ ಟೀಕೆ ಮಾಡಿದರು. ಮಣಿಶಂಕರ್ ಅಯ್ಯರ್ ಮತ್ತೊಮ್ಮೆ ಮೋದಿಯವರು, ಇದು ದಿಗ್ವಿಜಯ್ ಸಿಂಗ್ ಮೋದಿಯವರನ್ನು ರಾವಣ ಅಂತ ಹೇಳಿದರು. ಮಣಿಶಂಕರ್ ಅಯ್ಯರ್ ಮೋದಿಯವರನ್ನು ವಿಷ ಸರ್ಪ ಅಂತ ಹೇಳಿದರು. ಇದೇ ಮಣಿಶಂಕರ್ ಅಯ್ಯರ್ ಚಾಯ್ ಬೇಚನೆ ವಾಲೆ ಅಂತ ಕೂಡ ಆರಂಭದಲ್ಲಿ ಹೇಳಿದರು. ಅದಕ್ಕೆ ಚಾಯ್ ಪೆ ಚರ್ಚೆ ಆಯಿತು. ಲಾಲು ಪ್ರಸಾದ್ ಯಾದವ್ ಇತ್ತೀಚೆಗೆ ಮೋದಿಗೆ ಪರಿವಾರನೇ ಇಲ್ಲ ರೇ ತಂದಾಗ ಮೋದಿ ಕಾ ಪರಿವಾರ ಅಂತೇಳಿ ಶುರುವಾಯಿತು. ಇದೀಗ ರಮೇಶ್ ಕುಮಾರ್ ಮೋದಿಯವರು ಶನಿ ಇದ್ದಂತೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಒಂದು ನೆನಪಿಟ್ಕೊಳ್ಳಿ ವೀಕ್ಷಕರೇ, ಪ್ರತಿ ಸಲ ಕೂಡ ವೈಯಕ್ತಿಕ ಟೀಕೆಗಳನ್ನು ಭಾರತದ ಜನಮಾನಸ ಯಾವತ್ತೂ ಒಪ್ಪೋದಿಲ್ಲ. ನೀವು ಟೀಕೆ ಟಿಪ್ಪಣಿ ಮಾಡಿ, ಭಾರತದ ಜನಮಾನಸ ಯಾವತ್ತೂ ಒಪ್ಪೋದಿಲ್ಲ. ಈವನ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಕೂಡ ಅವರ ಕಾಲಾವಧಿಯಲ್ಲಿ ತುಂಬ ಹಗರಣಗಳಾಗಿರ್ಬೋದು, ಆದರೆ ಮನಮೋಹನ್ ಸಿಂಗನ್ನು ಯಾರೂ ಟೀಕೆ ಮಾಡ್ತಾ ಇರಲಿಲ್ಲ. ಸೊ ಅಂಥದ್ದೊಂದು ದೇಶದ